ಮಗುಗಳಾಗಿರ್ತಕ್ಕಂಥ ಮನಸ್ಸು ಸರ್ ವಿದ್ಯಾರ್ಥಿಗಳಿಂದ ಸನ್ಮಾನ ಪಡೆದ ಶಾಲೆಯ ಎಲ್ಲ ಶಿಕ್ಷಕರೇ ಹಾಗೂ ಆಮೇಲೆ ಈ ಶಾಲೆ ಬಹಳ ಅತ್ಯುನ್ನತವಾದಂತಹ ಶಾಲೆ. ಇದನ್ನ ನೀವೆಲ್ಲ ಪ್ರೋತ್ಸಾಹಿಸಿ ಇದನ್ನ ಉತ್ತೀರ್ಣ ಮಾಡಬೇಕು, ಉತ್ತಾರ್ಜಿತ ಮಾಡಬೇಕಂತಂದು ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಆಮೇಲೆ ಇಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಇದನ್ನೆಲ್ಲ ನೋಡಿದರೆ ಬೇರೆ ಬೇರೆ ಎಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದೀರಿ. ಆದರೆ ಇದು ನಾವು ಅಲ್ಲಿ ನಿವೃತ್ತಿ ಹೊಂದಿರ್ತೀವಿ. ನಾವೇನನ್ನ ಕಂಡ್ರೆ ನೀವು ಮಾತಾಡ್ಸಿರ ಅಷ್ಟೇ. ನನಗೆ ಯಾರು ಎತ್ತ ಅನ್ನೋದು ನಮಗೆ ಗೊತ್ತಾಗಲ್ಲ, ನಾವು ಮಾತಾಡ್ಸಲ್ಲ. ಆದರೆ ನೀವು ನೆನಪು ಮಾಡ್ಕೊಂಡು ಮಾತಾಡ್ಸಿದ್ರೆ ಅದೇ ಗುರುಗಳಿಗೆ ಕೊಡ್ತಕ್ಕಂತಹ ಒಂದು ಕಾಣಿಕೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಮೇಲೆ ನಿಮ್ಮೆಲ್ಲರಿಗೂ ಇವಾಗ ತಾಯಂದಿರಾಗಿದ್ದೀರಿ, ತಂದೆಯಂದಿರಾಗಿದ್ದೀರಿ, ಎಲ್ಲರೂ ದೊಡ್ಡ ದೊಡ್ಡ ಕೆಲಸದಾಗಿದ್ದೀರಿ. ಯಾಕಂದರೆ ನಾವು ವಿದ್ಯಾಭ್ಯಾಸ ಮಾಡಿ 22 ವರ್ಷಗಳ ನಂತರ ನಾವೆಲ್ಲರೂ ಸಹ ಒಂದೆಡೆ ಸೇರಿ ನಮಗೆ ವಿದ್ಯೆಯನ್ನು ಹೇಳ್ಕೊಟ್ಟಂಥ ಗುರುಗಳಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ನಾವೆಲ್ಲರೂ ಸಹ ಸ್ನೇಹಿತರು ತಮ್ಮ ಹಳೆಯ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ. ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಬಹಳಷ್ಟು ಮಹತ್ತರವಾದಂಥ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಥ ಒಂದು ಸಂಸ್ಕೃತಿಯಲ್ಲಿ ಬೆಳೆದಂಥ ನಾವು ಸಹ ನಮಗೆ ವಿದ್ಯೆ ಕಲಿಸಿಕೊಟ್ಟಂಥ ಮತ್ತು ನಮಗೆ ದಾರಿದೀಪ ಆಗಿರ್ತಕ್ಕಂಥವ್ರನ್ನ ನೆನೆಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂಥ ವಿದ್ಯಾರ್ಥಿಗಳಿಗೆ, ಗುರುಗಳಿಗೆ ತಾವೆಲ್ಲರೂ ಸಹ ಸೇರಿ ಗುರುವಂದನಾ ಕಾರ್ಯಕ್ರಮದ ಮೂಲಕ ಗೌರವವನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷದ ವಿಚಾರ.